ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಮಿತಾ, ಸರ್ಜಿ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಇಂದು ಮಕ್ಕಳ ಸುರಕ್ಷತೆಯ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಂತಿದ್ದೇನೆ. ವಿಷಕಾರಿ ವಸ್ತುಗಳ ಸೇವನೆಯಿಂದ ಸಾವಿಗೀಡಾಗುತ್ತಿರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ 1 ರಿಂದ 5 ವರ್ಷದ ಮಕ್ಕಳಲ್ಲಿ ಇದನ್ನು ಸುಮಾರಷ್ಟು ನೋಡ್ತಾ ಇದ್ದೀವಿ. ಏಕೆಂದರೆ ಈ ಏಜ್ ಗ್ರೂಪ್ ಮಕ್ಕಳಿಗೆ ತುಂಬ ಕುತೂಹಲ ಇರುತ್ತೆ. ಕೈಗೆ ಸಿಕ್ಕಿರೋ ವಸ್ತುಗಳನ್ನೆಲ್ಲ ತಿನ್ನೋದು, ಟೇಸ್ಟ್ ಮಾಡೋಕ್ಕೆ ಇಷ್ಟಪಡೋದು ಇವರ ಗುಣ ಆಗಿರುತ್ತೆ. ಈ ಏಜ್ ಗ್ರೂಪ್ ಮಕ್ಕಳು ನಿಮ್ಮ ಮನೇಲಿದ್ದಾಗ ತಂದೆ ತಾಯಿಗಳಾಗಿ, ಪೋಷಕರಾಗಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ನಾವು ದಿನನಿತ್ಯದಲ್ಲಿ ಯೂಸ್ ಮಾಡುವಂಥ ಹಲವಾರು ವಸ್ತುಗಳು ಕೆಮಿಕಲ್ಸ್ ಆಗಿರುತ್ತೆ. ಈಗ ಡೇ ಟು ಡೇ ಬೇಸಿಸ್ ಮೇಲೆ ಬಾತ್ರೂಮಲ್ಲಿ ಯೂಸ್ ಮಾಡೋಂಥ ವಸ್ತುಗಳನ್ನೇ ಉದಾಹರಣೆಗೆ ತಗೊಳ್ಳಿ. ಸೋಪ್ಸ್ ಇರುತ್ತೆ, ಶ್ಯಾಂಪೂ ಇರುತ್ತೆ, ಟಾಯ್ಲೆಟ್ ಕ್ಲೀನರ್ಸ್ ಇಟ್ಕೊಂಡಿರ್ತೀವಿ, ಫ್ಲೋರ್ ಕ್ಲೀನರ್ಸ್ ಇಟ್ಕೊಂಡಿರ್ತೀವಿ, ಹ್ಯಾಂಡ್ ವಾಶ್ ಇರ್ಬೋದು. ಇವಾಗ ಕೋವಿಡ್ ಆದಮೇಲೆ ಎಲ್ಲ ಕಡೆ ಸ್ಯಾನಿಟೈಸರ್ ಯೂಸು ಜಾಸ್ತಿ ಆಗಿದೆ. ಈ ಎಲ್ಲ ವಸ್ತುಗಳು ಕೆಮಿಕಲ್ಸ್ ಹೊಂದಿರುವಂಥದ್ದು. ಸೊ ಎಸ್ಪೆಷಲಿ ಈ ಬಾತ್ರೂಮ್ ಐಟಮ್ಸ್ ಏನಿದೆ, ಇದರಲ್ಲಿ ಆ್ಯಸಿಡ್ ಅಂಶ, ಆಲ್ಕಲಿ ಅಂಶ ಅನ್ನೋದು ಜಾಸ್ತಿ ಇರುತ್ತೆ. ಈ ರೀತಿ ವಸ್ತುಗಳನ್ನ ಮಕ್ಕಳು ಸೇವಿಸಿದಾಗ ಅವ್ರ ಗಂಟ್ಲಲ್ಲಿ, ಅನ್ನನಾಳದಲ್ಲಿ, ಹೊಟ್ಟೆಯಲ್ಲಿ ಸುಟ್ಟು ಗಾಯ ಆಗಿ ಹುಣ್ಣಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬಾತ್ರೂಮಲ್ಲಿ ಯೂಸ್ ಮಾಡೋಂಥ ವಸ್ತುಗಳು. ಇದೇ ರೀತಿ ಇನ್ನು ದೇವ್ರ ಮನೆ ಅಂತ ತೊಗೊಂಡ್ರೆ ಅಲ್ಲಿ ಊದ್ಬತ್ತಿ ಇರುತ್ತೆ, ಬೆಂಕಿಪಟ್ಟಣ ಇರುತ್ತೆ, ಕರ್ಪೂರ ಇರುತ್ತೆ. ಕರ್ಪೂರ ತಿಂದು ಬರೋಂಥ ಸುಮಾರಷ್ಟು ಮಕ್ಕಳುಗಳು ಇದ್ದಾರೆ. ಈ ಥರ ಕರ್ಪೂರ ತಿಂದಾಗ ಮಕ್ಕಳಲ್ಲಿ ಫಿಟ್ಸ್ ಆಗೋದು, ಎಚ್ಚರ ತಪ್ಪೋದು ಸಾಮಾನ್ಯ ಲಕ್ಷಣ ನೋಡ್ತೀವಿ. ಇನ್ನು ಮನೆ ಒಳಗೆ ಹಾಲಲ್ಲಿ, ಲಿವಿಂಗ್ ಏರಿಯಾದಲ್ಲಿ ಕಾಮನ್ ಆಗಿ ಯೂಸ್ ಮಾಡೋಂಥದ್ದು ಅಂದರೆ ಗುಡ್ ನೈಟ್ ಲಿಕ್ವಿಡ್ಸ್ ಇರ್ಬೋದು, ಆಲ್ ಔಟ್. ಆ ಲಿಕ್ವಿಡ್ಗಳು ಕೂಡ ಮಕ್ಕಳಿಗೆ ಅಪಾಯಕಾರಿ ಇರುತ್ತೆ. ಸೊ ಇದನ್ನು ಸೇವಿಸಿದಾಗ ಮಕ್ಕಳಲ್ಲಿ ಮೇನ್ ಆಗಿ ನಿಮಗೆ ಮೆದುಳಿಗೆ ಎಫೆಕ್ಟ್ ಆಗೋದು, ಎಚ್ಚರ ತಪ್ಪೋದು, ಇಲ್ಲ ಕೆಲವೊಂದು ಸತಿ ಹಾರ್ಟಿಗೆ ಕೂಡ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಹೊರತುಪಡಿಸಿ ಇನ್ನೊಂದೇನೆಂದರೆ ಪಾಷಾಣಗಳು, ಇಲಿ ಪಾಷಾಣ ಇರ್ಬೋದು ಅಥವಾ ಜಿರ್ಲೆಗೆ ಅಂತ ಯೂಸ್ ಮಾಡೋ ಔಷಧಿಗಳಿರ್ಬೋದು, ಇದು ಕೂಡ ಮಕ್ಕಳ ದೇಹಕ್ಕೆ ಸೇರಿದರೆ ತುಂಬ ವಿಷಕಾರಿ ಇರುತ್ತೆ. ಇಲಿ ಪಾಷಾಣ ಎಸ್ಪೆಷಲಿ ತುಂಬ ಡೇಂಜರಸ್ಸು, ಜೀವಕ್ಕೆ ರಿಸ್ಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಲಿಗೆ ಅಂತ ನೀವು ಕೆಲವೊಂದಿಷ್ಟು ಹಣ್ಣುಗಳಲ್ಲಿರ್ಬೋದು ಅಥವಾ ಉಳಿದಿರೋ ಊಟದಲ್ಲಿ ಸೇರಿಸಿ ಇಟ್ಟಿರ್ತೀರ ಇಲಿ ಸಾಯಿಸ್ಲಿಕ್ಕೆ ಅಂತ. ಬಟ್ ಮಕ್ಕಳಿಗೆ ಇದು ಗೊತ್ತಿರೋದಿಲ್ಲ. ಸೊ ಅವ್ರೇನಾದರೂ ಇದನ್ನು ತೊಗೊಂಡು ನೆಕ್ದಾಗ, ತಿಂದಾಗ ಜೀವಕ್ಕೆ ರಿಸ್ಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇನ್ನೊಂದು ಕ್ಯಾಟಗರಿ ಆಫ್ ಪಾಯ್ಸನ್ಸ್ ಅಂತ ಅಂದರೆ ಮೆಡಿಸಿನ್ಸು. ದಿನನಿತ್ಯದಲ್ಲಿ ಯಾರದೇ ಮನೇಲಿ ತೊಗೊಂಡ್ರು, ಈಗ ದೊಡ್ಡವ್ರು ಇರ್ತೀರಾ, ಅಜ್ಜ ಅಜ್ಜಿಗಳು ಇರ್ತೀರಾ, ಅವರು BP ಮಾತ್ರೆ ಇರ್ಬೋದು, ಶುಗರ್ ಮಾತ್ರೆ ಇರ್ಬೋದು, ಅಥವಾ ಮಕ್ಕಳಿಗೆ ಅಂತಲೇ ಇಟ್ಕೊಂಡಿರೋ ಜ್ವರದ ಸಿರಪ್ಪು ಇರ್ಬೋದು. ಸೊ ಪ್ಯಾರಾಸಿಟಮಾಲ್ ಓವರ್ ಡೋಸು ಮಕ್ಕಳಲ್ಲಿ ತುಂಬ ನೋಡ್ತೀವಿ. ಸೊ ಮೆಡಿಸಿನ್ಸು ಕೂಡ ಕೇರ್ಫುಲ್ಲಾಗಿ ಸ್ಟೋರ್ ಮಾಡಬೇಕಾಗತ್ತೆ, ಮಕ್ಕಳಿಗೆ ಸಿಗದೆ ಇರೋ ರೀತಿಯಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಇದೆಲ್ಲ ಮನೆ ಒಳಗಡೆ ಆದರೆ, ಮನೆ ಹೊರಗಡೆ ಯೂಸ್ ಮಾಡೋಂಥ ವಸ್ತುಗಳು ಸೀಮೆ ಎಣ್ಣೆ, ಪೇಂಟ್ ಥಿನ್ನರ್ಸು. ಹಳ್ಳಿಗಳಲ್ಲಾದರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇರ್ಬೋದು, ಅಥವಾ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು. ಈಗ ಗಿಡಕ್ಕೆ, ತೋಟಕ್ಕೆ ಯೂಸ್ ಮಾಡೋದು, ಅಥವಾ ದನ ಕರುಗಳಿಗೆ ಯೂಸ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿರೋ ಇನ್ಸೆಕ್ಟಿಸೈಡ್ಸು, ಪೆಸ್ಟಿಸೈಡ್ಸು ತುಂಬ ಹಾರ್ಮ್ಫುಲ್ ಇರುತ್ತೆ. ಮಕ್ಕಳಿಗೆ ಸಿಗದೆ ಇರೋ ಥರ ನೋಡ್ಕೋಬೇಕು. ಸೊ ಇದಿಷ್ಟು ವಸ್ತುಗಳು ಏನು ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಆದಷ್ಟು ಇದನ್ನು ಮಕ್ಕಳ ಕೈಗೆ ಸಿಗದೆ ಇರೋ ಥರ ನೋಡ್ಕೊಳ್ಳಿ. ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದರೆ ಫಸ್ಟು ನಾವು ಇದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಏನೇನು ಸ್ಟೆಪ್ಸ್ ತೊಗೋಬೋದು ಪೇರೆಂಟ್ಸ್ ಆಗಿ, ಮಕ್ಕಳಿಗೆ ಎಟಕದೇ ಇರೋ ಹೈಟಲ್ಲಿ ಸ್ಟೋರ್ ಮಾಡಿ. ಕೆಳಗಡೆ ಸ್ಟೋರ್ ಮಾಡ್ತೀರಾ ಅಂದರೆ ಲಾಕ್ ಇರೋ ಕಬರ್ಡ್ಸ್ಗಳಲ್ಲಿ ಸ್ಟೋರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಅದರದ್ದು ಒರಿಜಿನಲ್ ಬಾಟಲ್ಸಲ್ಲಿ ವಿತ್ ಲೇಬಲ್ ಸ್ಟೋರ್ ಮಾಡೋದು ಯಾವಾಗಲೂ ಒಳ್ಳೆಯದು. ಸುಮಾರಷ್ಟು ಜನ ಏನು ಮಾಡ್ತಾರೆ, ಸಾಫ್ಟ್ ಡ್ರಿಂಕ್ ಬಾಟಲ್ಸಲ್ಲಿ ಸ್ಟೋರ್ ಮಾಡ್ತಾರೆ. ಮಕ್ಕಳಿಗೆ ಇದು ಗೊತ್ತಿರೋದಿಲ್ಲ. ಜ್ಯೂಸ್ ಅಂದ್ಕೊಂಡು ಸುಮಾರಷ್ಟು ಜನ ಆಕ್ಸಿಡೆಂಟಲ್ಲಾಗಿ ಅದನ್ನು ಕುಡ್ದಿರೋ ಸಾಧ್ಯತೆಗಳು ಇರುತ್ತೆ. ಸೊ ಯಾವಾಗ್ಲೂ ಅದರದ್ದು ಒರಿಜಿನಲ್ ಬಾಟಲ್ ವಿತ್ ಲೇಬಲ್ ಸ್ಟೋರ್ ಮಾಡಬೇಕು. ವಿತ್ ಲೇಬಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಆ ರೀತಿ ಏನಾದರೂ ಆಕ್ಸಿಡೆಂಟಲ್ ಆಗಿ ಕುಡಿದಾಗ ಏನು ಕೆಮಿಕಲ್ ತೊಗೊಂಡಿದ್ದಾರೆ ಅನ್ನೋದು ಡಾಕ್ಟರ್ಸಿಗೆ ಗೊತ್ತಾದರೆ ಟ್ರೀಟ್ಮೆಂಟ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನೊಂದು ಮೆಡಿಸಿನ್ಸ್ ಬಗ್ಗೆ. ಮೆಡಿಸಿನ್ನ ಯಾವಾಗಲೂ ಮಕ್ಕಳಿಗೆ ಸಿಗದೇ ಇರೋ ರೀತಿಯಲ್ಲಿ ಇಡಿ, ಒಂದು ಬಾಕ್ಸಲ್ಲಿ ಸೇಫಾಗಿ ಸ್ಟೋರ್ ಮಾಡಿ. ಇನ್ನೊಂದೇನು ಅಂದರೆ, ಮಕ್ಕಳಿಗೆ ಸಿರಪ್ಗಳು ಕುಡಿಸ್ಬೇಕಾದ್ರೆ ಇದು ಜ್ಯೂಸ್ ಅಂತ ಹೇಳಿ ಕುಡಿಸೋದು, ಚಾಕ್ಲೇಟು, ಕ್ಯಾಂಡಿ ಅಂತ ಹೇಳಿ ತಿನ್ಸೋದನ್ನು ದಯವಿಟ್ಟು ಮಾಡಬೇಡಿ. ಸೊ ಇದಿಷ್ಟು ಪ್ರಿವೆನ್ಷನ್ನಿಗೆ ಅಂತ ಕೆಲವೊಂದಿಷ್ಟು ಸ್ಟೆಪ್ಸ್ಗಳು ಫಾಲೋ ಮಾಡಬೇಕಾಗತ್ತೆ. ಅಕಸ್ಮಾತ್ ಸುಮಾರಷ್ಟು ಟೈಮಲ್ಲಿ ನೀವೆಲ್ಲ ಟೈಮಲ್ಲೂ ಮಕ್ಕಳನ್ನ ಸೂಪರ್ವೈಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಆದಷ್ಟು ಸಮಯ ಸಣ್ಣ ಮಕ್ಕಳಿದ್ರೆ ಯಾವಾಗಲೂ ಅವ್ರ ಜೊತೆ ಒಬ್ಬರು ದೊಡ್ಡವರು ಇರೋ ಥರ ನೋಡ್ಕೊಳ್ಳಿ. ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ತಿಳಿ ಹೇಳಿ, ಈ ವಸ್ತುಗಳು ಒಳ್ಳೆಯದಲ್ಲ, ಎಜುಕೇಟ್ ಮಾಡೋದು. ಸೊ ಇದೆಲ್ಲ ಆದ್ರೂ ಕೆಲವೊಂದು ಸತಿ ಅನಾಹುತಗಳನ್ನ ತಪ್ಸೋಕ್ಕೆ ಆಗೋದಿಲ್ಲ. ಅಕಸ್ಮಾತಾಗಿ ಈ ರೀತಿ ಏನಾದರೂ ಮಗು ಸೇವನೆ ಮಾಡಿದೆ, ಯಾವುದೇ ರೀತಿ ಕೆಮಿಕಲ್ ವಸ್ತುನ ಸೇವಿಸಿದೆ ಅಂದಾಗ ಮೊದಲನೇದಾಗಿ ಪೇರೆಂಟ್ಸು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನಾದರೂ ಬಾಯಲ್ಲಿ ಕಾಣಿಸಿದ್ರೆ ಅದನ್ನು ಹೊರಗೆ ತೆಗೀರಿ, ಬಾಯಲ್ಲಿ ವಾಶ್ ಮಾಡಿಸಿ.
ಕೆಲವೊಂದು ಸತಿ ಮೈ ಮೇಲೆಲ್ಲ ಚೆಲ್ಕೊಂಡಿರ್ತಾರೆ, ಸ್ಕಿನ್ ಥ್ರೂ ಕೂಡ ಅಬ್ಸಾರ್ಪ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೈ ಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ನೀರು ಹಾಕಿ ಮೈಯೆಲ್ಲ ಒರೆಸಿ, ಅದಾದಮೇಲೆ ಯಾವುದೇ ಈ ಥರ ವಸ್ತುಗಳನ್ನ ಸೇವಿಸಿದಾಗ ನೀವಾಗೆ ವಾಂತಿ ಮಾಡಿಸ್ಲಿಕ್ಕೆ ಹೋಗಬೇಡಿ. ಸೊ ವಾಮಿಟ್ ಇಂಡ್ಯೂಸ್ ಮಾಡೋದು ಅಂತ ಹೇಳ್ತಾರೆ. ಈ ರೀತಿ ಆದಾಗ ಏನಾಗುತ್ತೆ, ಆ ಆ್ಯಸಿಡ್ ಅಂಶ ಇರ್ಬೋದು, ಆಲ್ಕಲಿ ಅಂಶ ಅಥವಾ ಯಾವುದೇ ಕೆಮಿಕಲ್ಸ್ ಇರ್ಬೋದು, ವಾಪಸ್ ಬಂದಾಗ ಅನ್ನನಾಳಕ್ಕೆ ಮತ್ತೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಮತ್ತು ಈ ರೀತಿ ವಾಮಿಟ್ ಮಾಡಿದಾಗ ಅದು ಶ್ವಾಸಕೋಶಕ್ಕೆ ಸೇರಿದಾಗ ಕೆಲವೊಂದು ಸತಿ ಕಫ ಕಟ್ಟೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಯಾವುದೇ ಮಗು ಈ ಥರ ವಿಷಕಾರಿ ವಸ್ತುಗಳನ್ನ ಸೇವಿಸಿದಾಗ ಕೆಲವೊಂದಿಷ್ಟು ಲಕ್ಷಣಗಳಿರುತ್ತೆ. ತುಂಬ ವಾಮಿಟ್ ಮಾಡ್ತದೆ ಪಾಪು, ಹೊಟ್ಟೆ ನೋವಿದೆ, ಪದೇ ಪದೇ ಬೇದಿ ಆಗ್ತದೆ, ಅಥವಾ ವಾಮಿಟಿಂಗಲ್ಲಿ ಬ್ಲಡ್ ಬರೋದಿರ್ಬೋದು, ಅಥವಾ ಎಚ್ಚರ ತಪ್ಪಿದ ಮಗು, ಈ ಏನೇ ಲಕ್ಷಣಗಳಿದ್ರೂ ಇಮಿಡಿಯೇಟಾಗಿ ನಿಮ್ಮ ಹತ್ರದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗತ್ತೆ. ಧನ್ಯವಾದಗಳು.